ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ವಿಡಿಯೋ ಮಾಡ್ತಿರೋದು ನಮ್ಮೂರಲ್ಲಿ ಇವತ್ತು ಅಂದರೆ ನಮ್ಮ ಏರಿಯಾದಲ್ಲಿ ಇವತ್ತು ಇನ್ಶೂರೆನ್ಸ್ ಮಾಡಿಸ್ತಿದ್ದಾರೆ, ಅದು ಹಸುಗಳಿಗೆ. ಸೊ ಹಸುಗಳು ನೋಡ್ತಾರೆ, ನಮ್ಮ ಏರಿಯಾದಲ್ಲಿ ಇರೋ ಹಸುಗಳೆಲ್ಲ ಗುಡ್ಡೆ ಹಾಕೊಂಡು ಒಂದು ಕಡೆ ನಿಂತ್ಬಿಡ್ತಾರೆ ಗುರು ಎಲ್ಲ. ಸೊ ಯಾಕೆ ವೆಯ್ಟಿಂಗ್ ಅಂದರೆ ಡಾಕ್ಟರ್ ಇನ್ನೂ ಬಂದಿಲ್ಲ. ಸೊ ಡಾಕ್ಟ್ರು ಬೇರೆ ಕಡೆ ಹೋಗಿದ್ದಾರೆ ಅಂತ ಎಲ್ಲ ಗುಡ್ಡೆ ಹಾಕೊಂಡು ನಿಂತಿದ್ದಾರೆ. ಅಲ್ಲಿ ಹೋಗೋರು ಬರೋರೆಲ್ಲ ನೋಡ್ತಾರೆ, ಇದು ಯಾಕಪ್ಪ ಇರೋ ಬರೋ ಹಸುಗಳೆಲ್ಲ ಇಲ್ಲಿ ಗುಡ್ಡೆ ಹಾಕೊಂಡು ನಿಂತಿದ್ದಾರೆ, ಏನಾದ್ರು ಜಾತ್ರೆಗಿದ್ರೆ ಮಾಡ್ತಾರೆ ಇಲ್ಲಿ ಅಂತ ಅಂದ್ಕೊಂತಿದ್ದಾರೆ. ಎಲ್ಲ ಜನಗಳು ಕುಂತಿದ್ದಾರೆ, ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇನ್ನೂ 1/2 ಅವರ್ ಆಗುತ್ತೆ ಅಂತಂತಂದರು. ಸೊ ನಮ್ಮ ಮನೆಯಿಂದ ಸ್ವಲ್ಪ ಒಂದು 10 ಹೆಜ್ಜೆ ಮುಂದೆ ಇತ್ತು. ಸೊ ಅಲ್ಲಿ ರೋಡ್ ಹತ್ರ ಎಲ್ಲ ಕಟ್ಕೊಂಡು ಬಂದಿದ್ದು. ಪಾಪ ಇದು ಹಸು ಈ ಥರ ದಟ್ ಮೀನ್ಸ್ ಕರು ಹಾಕೋ ಥರ ಆಗಿತ್ತು. ನೀನು 1/2 ಅವರ್ ಇದ್ದರೆ ಹಾಕೋದು. ಸೊ ಜನಗಳೆಲ್ಲ ಯಾವಾಗ ಬರ್ತಾರಪ್ಪ ಡಾಕ್ಟ್ರ್ ಅಂತ ಕಾಯ್ತಾ ಕೂತಿದ್ರು. ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ಇದ್ರ ಮಧ್ಯೆ ನಿಮಗೊಂದು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಯಾರಾದರೂ ಕುರಿ ಶೆಡ್ ಮಾಡಬೇಕು ಅಂದರೆ ಸಿಸ್ಟಮ್ ಹೆಂಗೆ ಅಂತ ಅಂತಿದ್ರೆ ನಾನೊಂದು ವೀಡಿಯೋ ಇಲ್ಲಿ ಹಾಕಿರ್ತೀನಿ, ಅದು ನಿಮಗೆ ಯೂಸ್ ಆದರೆ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ಸೊ ಇವರು ಅದು ಮಿಷಿನ್, ಇದು ಮೇವು ಕಟ್ ಮಾಡೋ ಶಾಪ್ ಕಟ್ಟರ್. ಸೊ ನೋಡಿ, ಇದೇ ಇವರ ಕುರಿ ಶೆಡ್ಡು. ಇದು 10 ಮತ್ತು 15 ಅಡಿ ಡಿಸ್ಟೆನ್ಸಲ್ಲೈತೆ. 10 ಅಡಿ ಅಗಲ 15 ಅಡಿ ಉದ್ದ ಇರಲಿ ಡಿಸ್ಟೆನ್ಸಲ್ಲಿ ಕುರಿ ಶೆಡ್ಡು ರೆಡಿ ಮಾಡಿರೋದು. ಇವರು ಫಾರ್ಮಲ್ಲಿ ಚಿಕ್ಕ ಕುರಿಗಳು ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ, ದೊಡ್ಡ ಕುರಿಗಳು ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಕುರಿಗಳಿಗೆ ದೊಡ್ಡ ಕುರಿಗಳಿಗೆ ಮತ್ತು ದೊಡ್ಡ ಕುರಿಗಳ ಮಧ್ಯೆ ಚಿಕ್ಕ ಕುರಿಗಳಿಗೆ ಮೇವು ಸನ್ಸಲ್ಲ ಅಂತ ಹೇಳಿ ಸೊ ಸಪ್ರೇಟ್ ಕುರಿಗಳನ್ನ ಆ ಕಡೆ ಹಾಕಿದ್ದಾರೆ. ಇವನ್ನ ದೊಡ್ಡ ಈ ಕಡೆ ಕಾಣ್ತಿರೋವೆಲ್ಲ ದೊಡ್ಡ ಕುರಿಗಳು. ಸೊ ಟೋಟಲಾಗಿ ಒಂದು 30 ಕುರಿಗಳಿದ್ದಾವಂತೆ ಇದರಲ್ಲಿ. ಸೊ 30 ಕುರಿಗಳು ನೋಡ್ತಾ ಇದ್ರೆ ಒಂದೇ ಥರ ಇದ್ದಾವೆ ಎಲ್ಲ ಕುರಿಗಳು. ಸೊ ಇವು ನಮ್ಮ ತುಮಕೂರು ಸೈಡ್ ಕುರಿಗಳಲ್ಲ, ಇವು ಬಳ್ಳಾರಿ ಸೈಡ್ ಕುರಿಗಳು. ಸೊ ಇವು ಸ್ವಲ್ಪ ನಮ್ಮ ನೆಲಕ್ಕೆ ಹೊಂದ್ಕೊಂಡು ಸ್ವಲ್ಪ ಕಷ್ಟ. ಸೊ ಈ ಕಡೆ ಎಲ್ಲ ಸ್ವಲ್ಪ ಟೋಟಲಿ ಅಷ್ಟು ಮೆಡಿಸಿನ್ ಇಟ್ಕೊಂಡಿದ್ದಾರೆ. ಕುರಿಗಳಿಗೆ ಏನೇನು ಬೇಕೆಲ್ಲ ತೋರಿಸ್ತೀನಿ. ಫಸ್ಟ್ ಮೆಡಿಸಿನ್ ಗ್ರೋವಿ ಫ್ಲೆಕ್ಸ್ ಅಂತ ಏನೋ. ಸೊ ಇದು ಕುರಿಗಳ ಪೋಷಕಾಂಶ ಮತ್ತು ಹ್ಯುಮ್ಯಾನಿಟಿ ಸ್ಟ್ರೆಂತ್ಗೆ ಮತ್ತು ಅವರುಗಳ ಬೆಳವಣಿಗೆ ಹೆಚ್ಚಲಿಕ್ಕೆ ಬಳಸುವಂಥ ಮೆಡಿಸಿನ್ ಇದು. ಅವ್ರಿಗೆ ಯಾವುದೇ ಆ್ಯಂಟಿಬಯೋಟಿಕ್ ಅಂತ ಏನು ಹೇಳ್ತೀವಿ ಅದು ಇದರಿಂದ ಸಿಗುತ್ತೆ. ಅವರು ಯಾವುದೇ ರೋಗ ನಿರೋಧಕ ಶಕ್ತಿ ತಡೆಯೋದು ಈ ಮೆಡಿಸಿನಿಂದ. ಆಲ್ಮೋಸ್ಟ್ ವೈದ್ಯಕೀಯವಾಗಿ ಮೆಡಿಕಲಿ ಏನು ಹೇಳ್ತಾರೆ ಅಂತಂದರೆ, ಸೊ ಡೈಲಿ ಹಾಕಬೇಕು, ಇಂಜೆಕ್ಟ್ ಮಾಡಬೇಕು. ಹೊರಗಡೆ ಓಡಾಡ್ದಂಗೆ ಕುರಿ ಶೆಡ್ಡಲ್ಲೇ ಬೆಳೆಸೋವಂಥ ಕುರಿಗಳಿಗೆ ಡೈಲಿ ಹಾಕ್ಬೇಕಂತಾರೆ. ಬಟ್ ಡೈಲಿ ಹಾಕ್ತಿದ್ದು ವಾರಕ್ಕೊಂದ್ಸಲ ಅಂದರೂ ಹಾಕಿದ್ರೆ ಒಳ್ಳೆಯದು ಅಂತ ಅಂತೀನಿ. ಸೊ ಇದು ಲೂಸ್ ಮೋಷನ್ ಆಗದೆ ಆದರೆ ತಡೆಯೋ ಅಂಥ ಪೌಡರ್ ಇದು. ಇದರಲ್ಲಿ ವಾಟ್ರಲ್ಲಿ ಮಿಕ್ಸ್ ಮಾಡಿ ಇಂಜೆಕ್ಟ್ ಮಾಡೋವಂಥದ್ದು ಬಾಯಿಗೆ. ಅದರ ಅಕಸ್ಮಾತ್ ಏನಾರಾಗಿ ಫುಡ್ ಪಾಯ್ಸನ್ ಥರ ಆಗಿ ಲೂಸ್ ಮೋಷನ್ ಆದರೆ ಸೊ ಈ ಪೌಡ್ರ್ ಹಾಕಿ ಇಂಜೆಕ್ಟ್ ಮಾಡೋದ್ರಿಂದ ಬೇಗ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಸೊ ಈ ಕುರಿಗಳು ಚಿಕ್ಕ ಕುರಿಗಳು. ಸೊ ಈ ಥರ ಬೇಸಿನೆಲ್ಲ ಇಟ್ಟು ಅವರು 10 ಬೇಸಿನಲ್ಲಿ ಈ ಚಿಕ್ಕ ಕುರಿಗಳಿಗೆ 2 ಬೇಸಿನ್ ಇಟ್ಟಿದ್ದಾರೆ. ಆ ಕಡೆ ದೊಡ್ಡ ಕುರಿಗಳಿಗೆ ದಟ್ ಮೀನ್ಸ್ 6 ಬೇಸಿನ್ಗಳು ಇಟ್ಟಿದ್ದಾರೆ. ಸೊ ಒಂದು ವಾಟ್ರಿಗೆ ನೀರಿಗೆ ಅಂತಲೇ ಸಪ್ರೇಟ್ ಮಾಡಿದ್ದಾರೆ. ನೋಡ್ತಿರ್ಬೋದು ದೊಡ್ಡ ದೊಡ್ಡ ಬೇಸಿನ್ಗಳು. ಯಾವುದೇ ರೀತಿ ಚೆಲ್ಲಲ್ಲ, ಯಾವ ರೀತಿ ಉಳಿಸ್ಕೊಳೋದಕ್ಕೂ ಆಗಲ್ಲ ಅವು. ಸೊ ಇದು ಒಣ ಹುಲ್ಲು ಹಾಕಿದ್ದಾರೆ. ಒಣ ಹುಲ್ಲು ಹಾಕಿದ್ರೆ ಅಂದರೆ ಕಡ್ಡಿ ಕಡ್ದಷ್ಟು ಕುರಿಗಳು ಚುಕ್ಕಾಗ್ತವೆ, ಸ್ಟ್ರೆಂತ್ ಆಗ್ತವೆ ಅನ್ನೋದು ಇದರ ಮೇನ್ ಥಿಂಕ್ ಆಗಿದೆ. ಸೊ ನಾವು ನಮ್ಮ ಮನೆ ಹತ್ರ ಎಲ್ಲ ಕುರಿಗಳು ಬರ್ತಾರೆ, ಕಡ್ಡಿ ಕಡ್ದಷ್ಟು ಕುರಿಗಳು ಮಿಂಚ್ತವೆ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕೆ ಯಾವುದೇ ಹಸಿ ಹುಲ್ಲು ಹಾಕೋದ್ರಿಂದ ಕುರಿಗಳು ಬೇಗ ಡೆವಲಪ್ ಆಗಲ್ಲ, ಬೆಳವಣಿಗೆ ಆಗಲ್ಲ. ಸೊ ಒಣ ಹುಲ್ಲು ತುಂಬ ಇಂಪಾರ್ಟೆಂಟು ಕುರಿಗಳ ಬೆಳವಣಿಗೆಗೆ ಅಂತ ಹೇಳ್ಬೋದು. ನೋಡಿ ಇವು ದೊಡ್ಡ ಕುರಿಗಳು. ಸೊ ಒಂದು ಕುರಿಗೆ 9,000 ಚಿಲ್ಲರೆ ಏನೋ ಬಿದ್ದಿದೆ ಅಂತ ಈ ಕುರಿಗಳ ಥರ ಖರೀದಿ ಮಾಡಿರೋದು. ಸೊ ಇದು ನಾನು ಆವಾಗಲೇ ಹೇಳಿದಂತೆ ಇವೆಲ್ಲ ಒಂಥರ ಕಾಣ್ತಿದ್ದಾವೆ. ಸೊ ನಮ್ಮ ಕುರಿಗಳು ಯಾವ ರೀತಿ ಇರ್ತವೆ ಅಂದರೆ ಒಂದು ವೈಟು, ಒಂದು ಬಿಳಿದು, ಒಂದು ವೈಟು ಬ್ಲ್ಯಾಕು ಮಿಕ್ಸು, ಇಲ್ಲ ಬ್ರೌನು ಇರ್ತವೆ. ಇವು ಒಂದೇ ಕಲರ್ ಇದ್ದಾವೆ, ಯಾವುದೇ ಥರ ಚೇಂಜಸ್ ಇಲ್ಲ ಇವರಲ್ಲಿ. ಸೊ ಇದು ಬಳ್ಳಾರಿ ಸೈಡ್ ಕುರಿಗಳಂತ ಹೇಳಿದ್ರು. ಸೊ ಈ ಕುರಿಗಳು ನಮ್ಮ ನೆಲಕ್ಕೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿನೇ ಆಗಲಿ ಒಂದು ಕಡೆಯಿಂದ ಮತ್ತೊಂದು ನೆಲಕ್ಕೆ ಬಿಟ್ಟರೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಹೇಳ್ಬೇಕಂದ್ರೆ ಅದು ಫುಡ್ ಅಡ್ಜಸ್ಟ್ ಆಗೋಲ್ಲ, ಇಲ್ಲ ಗಾಳಿ ಅಡ್ಜಸ್ಟ್ ಆಗೋಲ್ಲ, ವಾತಾವರಣ ಅಡ್ಜಸ್ಟ್ ಆಗೋಲ್ಲ. ಸೊ ಅದೇ ಥರ ಈ ಕುರಿಗಳಿಗೂ ಅದೇ ಥರ ಆಗ್ಬೋದು. ಆ ಥರ ಆಗೋದ್ರಿಂದ ನಮಗೂ ನಷ್ಟ, ಕುರಿಗಳಿಗೂ ನಷ್ಟ. ನಮಗೆ ಎಕನಾಮಿಕಲ್ ಲಾಸ್ ಆಗುತ್ತೆ ಆ್ಯಂಡ್ ಜೀವಹಾನಿನೂ ಆಗುತ್ತೆ. ಆಗಲೇ ತೋರಿಸಿದ್ದು ಅದು ಕ್ಯಾಲ್ಸಿಯಂ ಕಲ್ಲಂತೆ. ಆ ಕ್ಯಾಲ್ಸಿಯಂ ಕಲ್ಲು ನೆಕ್ತವೆ, ಅದರಿಂದ ಕ್ಯಾಲ್ಸಿಯಂ ಕೂಡ
ಡೆವಲಪ್ ಆಗುತ್ತೆ. ಸೊ ಇದು ಯಾವುದೇ ರೀತಿ ಹಾನಿ ಆಗಬಾರ್ದು. ಸೊ ನಮ್ಮ ಸ್ಥಳೀಯವಾಗಿರೋವಂಥ ಕುರಿಗಳು ತಂದು ಸಾಕಿದ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಅಂದರೆ ನಮಗೂ ಒಳ್ಳೆಯದು, ಆ ಕುರಿಗಳಿಗೂ ಜೀವ ಹಾನಿ ಆಗೋದು ತಪ್ಪುತ್ತೆ, ನಮಗೂ ಲಾಸ್ ಆಗೋದು ತಪ್ಪುತ್ತೆ. ಸೊ ಆದಷ್ಟು ನಮ್ಮ ಸ್ಥಳೀಯವಾಗಿರೋ ಕುರಿಗಳನ್ನ ಖರೀದಿ ಮಾಡಿರಿ ಈ ಥರ ಮಾಡೋರು ಅಂತ ನಾನು ಒಂದು ಸಜೆಸ್ಟ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇನ್ನು ಬಿಟ್ಟಂತೆ ಎಲ್ಲದೂ ಪರ್ಫೆಕ್ಟ್ಲಿ ಮಾಡಿದ್ದಾರೆ. ನಮ್ಮ ಹಳ್ಳಿ ಕಡೆ ನಮ್ಮ ಟೋಟಲ್ ಇರೋ ಕಾರಣ ಅದರಲ್ಲಿ ಸೊಳ್ಳೆ ಬದ್ದಿರೋ ಥರ ಮೆಸ್ಸಿಗೆ ಅದು ಪರದೆ ಕೂಡ ಬಿಟ್ಟಿದ್ದಾರೆ. ಎವ್ರಿ ಒನ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಆ್ಯಕ್ಚುಲಾಗಿ ಇದೆಲ್ಲ ಮಾಡೋದು ಒಬ್ಬ ಚಿಕ್ಕ ಹುಡುಗ ಅಂದರೆ 18 to 20 years ಏಜ್ನವನು. ಸೊ ನಮ್ಮ ಏಜಲ್ಲಿ ಕೆಲವು ದಿನಗಳಲ್ಲಿ ಬರೀ ರೀಲ್ಸು, ಫೋನು, ಗೇಮ್ಸಲ್ಲೇ ಕಾಲ ಕಳ್ತಾರೆ. ಅದರಲ್ಲಿ ಇವನು ಇಷ್ಟು ಜವಾಬ್ದಾರಿ ಹೊತ್ಕೊಂಡು ಇಷ್ಟೆಲ್ಲ ಮಾಡ್ತಾನೆ, ದಟ್ಸ್ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಆ ಹುಡ್ಗನ ತಲೆಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಯಾಕಂದರೆ ವಾತಾವರಣ ಏನೇನು ಬೇಕು ಒಂದು ಕುರಿ ಶೆಡ್ಗೆ ಅದನ್ನು ಪರ್ಫೆಕ್ಟಾಗಿ ಮಾಡ್ತಾನೆ. ಅದೊಂದು ಬೇರೆ ಊರಿನೊಂದು ಬಿಟ್ಟರೆ ನೋಡಿದಿರ್ಬೋದು ಎಲ್ಲ ಮೆಸ್ಸೆಲ್ಲ ಪರ್ಫೆಕ್ಟ್ಲಿ ಇದೆ. ಒಂದು ಕ್ಯಾಲ್ಸಿಯಂ ಕಲ್ಲುಡ್ ಹಾಕಿದೆ ಅಂದರೆ ಅವನ ಯೋಚನೆ ಎಷ್ಟಿರಬೇಕು ಅಂತ ನೀವೇ ಯೋಚನೆ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಸೊ ಇದು ಯಾರು ಮಾಡೋರಿಗೂ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ. ಪ್ರತಿಯೊಂದು ನೋಡಿ ಆ ಬಾಕ್ಸ್ ಕೂಡ ಕ್ಲಿಯರಾಗಿ ಕರೆಕ್ಟಾಗಿ ಎಲ್ಲೂ ಅದು ಇದು ಏನು ಮಿಸ್ ಆಗಬಾರ್ದು ಆ ಲೆವೆಲಿಗೆ ಮಾಡಿಟ್ಟಿದ್ದಾನೆ ಎಲ್ಲದನ್ನು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ತುಂಬ ಯೂಸ್ಫುಲ್ ಅನಿಸುತ್ತೆ ಯಾರಿಗಾರು ಮಾಡೋ ಅಂಥವ್ರಿಗೆ. ಸೊ ಡಿಸ್ಟೆನ್ಸ್ ಬಂದು 10-15 ಅಡಿ ಅಂದರೆ 10 ಅಗಲ 15 ಉದ್ದ ಅಡಿ ಡಿಸ್ಟೆನ್ಸಲ್ಲಿ ಇದನ್ನು ಶೆಡ್ ಪ್ರಿಪೇರ್ ಮಾಡಿರೋದು. ಸೊ ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ. ಯಾರು ನೋಡಿ ಮಾಡೋ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿದ್ದು. ಸೊ ನಿಮ್ಗೆ ಇಷ್ಟ ಆದರೆ ನಿಮ್ಮ ಲೈಕ್ ಮಾಡಿ, ಆ್ಯಂಡ್ ಇದರಲ್ಲಿ ಏನಾದರೂ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ಥರ ವೀಡಿಯೋಗಳು ಬೇಕಂದರೆ ನನ್ನ ಪೇಜನ್ನ ಫಾಲೋ ಮಾಡಿ. ಸೊ ಇದರಲ್ಲಿ ಏನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವರು ಇದೇ ರೀತಿ ಟ್ರೈ ಮಾಡಿ, ಅಂದರೆ ಇದೇ ರೀತಿ ಸ್ಕೆಚ್ನ ಟ್ರೈ ಮಾಡಿ, ಖಂಡಿತ ಸಕ್ಸಸ್ ಕಾಣ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.